ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ರವಿ ಮನೆಗೆ ಬರ್ತಾನೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು. ಶ್ರುತಿ ಬಂದುಬಿಟ್ಟು ರವಿದು ಪಂಚೆ ಮತ್ತು ಶರ್ಟ್ ಹಾಕೊಂಡು ಕೂತಿರ್ತಾಳೆ. ಏನು ಶ್ರುತಿ ಇದು ಏನು ಮಾಡ್ತಾ ಇದೆಯಾ ನೀನು, ಯಾಕೆ ನನ್ನ ಡ್ರೆಸ್ ಹಾಕೊಂಡಿದ್ದೆ ಅಂತ ಕೇಳಿದಾಗ ರವಿ ಈ ಡ್ರೆಸ್ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ, ಇಲ್ಲೇ ಮಂಚದ ಮೇಲೆ ಇತ್ತು ತೊಗೊಂಡು ಹಾಕ್ಕೊಂಡೆ, ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಚೆನ್ನಾಗೇನೋ ಕಾಣಿಸ್ತಾ ಇದೆ, ಆದರೆ ಬಟ್ಟೆ ನೀನು ಬೇಡ, ನೀನು ಅಷ್ಟೊಂದು ಬಟ್ಟೆ ತಂದು ಇಟ್ಕೊಂಡಿದ್ಯಾ, ಮತ್ತು ಈ ಬಟ್ಟೆ ಹಾಕೊಂತ ಇದೆಯಾ, ತೆಗೆದಿಡು ಹೋಗು ನೀನು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ರವಿ ಈ ಡ್ರೆಸ್ ಹಾಕ್ಕೊಂಡ್ರೆ ನೀನೇ ನನ್ನ ಜೊತೆ ಇದ್ದಂಗಿದೆ ರವಿ, ನೀನು ನನ್ನ ಡ್ರೆಸ್ ಹಾಕೊಂಡು ನಾನು ನಿನ್ನ ಜೊತೆ ಯಾವಾಗಲೂ ಇದ್ದಂಗಿರುತ್ತೆ ಅಂತ ಹೇಳಿದಾಗ ಶ್ರುತಿ ಏನು ತಮಾಷೆ ಮಾಡ್ತಿದ್ಯಾ ನೀನು, ನಾನು ಹಾಕೊಳ್ಳೋಕ್ಕೂ ನೀನು ಹಾಕೊಳ್ಳೋಕ್ಕೂ ವ್ಯತ್ಯಾಸ ಇಲ್ವಾ ಶ್ರುತಿ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಇವಾಗ ನನ್ನ ಡ್ರೆಸ್ ಹಾಕೊಂಡ್ರೆ ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ಶ್ರುತಿ ಹೇಳ್ತಾಳೆ. ಈ ಡ್ರೆಸ್ ಹಾಕೊಂಡ್ರೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತನಾ, ಇಲ್ಲಾಂದರೆ ಇಲ್ಲ ಅಂತನಾ ಅಂತ ಹೇಳಿದಾಗ ಹೌದು, ಇವಾಗ ನೀನು ಈ ಡ್ರೆಸ್ ಹಾಕೊಂತೀಯಾ ಇಲ್ವಾ ಅಂತ ಕೇಳಿದಾಗ ಇಲ್ಲ ನಂಗೆ ಶ್ರುತಿ ಅದೆಲ್ಲ ಹಾಕೋಬಾರ್ದು ಅಂತ, ನೀನು ಹಾಕೊಳ್ಳೇಬೇಕು ರವಿ ಅಂದ್ಬಿಟ್ಟು ಒಂದು ನೈಟಿ ತಂದು ಕೊಡ್ತಾಳೆ. ನೀನು ಇದನ್ನು ಹಾಕ್ಕೊಂಡು ನನಗೊಂದು ಕಪ್ ಟೀ ಮಾಡ್ಕೊಬಂದು ಕೊಟ್ಟರೆ ನೀನು ನಾನು ತುಂಬ ಪ್ರೀತಿಸ್ತೀಯ ಅಂತ ಹೇಳ್ತಾಳೆ. ರವಿ ಶ್ರುತಿ ಯಾರೋ ನೋಡ್ರಿ ಏನಾದ್ರು ಅನ್ಕೊತಾರೆ ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ ರವಿ, ನನಗೆ ಬೇಕೇ ಬೇಕು, ನನಗೊಂದು ಕಪ್ ಟೀ ಮಾಡಿಕೊಡ್ಬೇಕು, ಅದು ಈ ಡ್ರೆಸ್ ಹಾಕೊಂಡೋಗೇ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ರವಿ ಬೇರೆ ಆಪ್ಷನ್ ಇಲ್ಲ ಸರಿ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾನೆ ನೈಟಿ ಹಾಕ್ಕೊಂಡು. ಅದೇ ಟೈಮ್ಗೆ ಬಂದುಬಿಟ್ಟು ರೋಹಿಣಿ ನೀರು ತೊಗೊಂಡೋಗಕ್ಕೆ ಬರ್ತಾಳೆ. ಇವ್ರು ನೋಡ್ಬಿಡ್ತಾರೆ ಅಂತ ಹೋಗಿ ಬಚ್ಚಿಟ್ಕೊತಾನೆ, ಆದರೆ ರೋಹಿಣಿ ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ, ಒಳಗಡೆ ಹೊಟ್ಟೋಗ್ತಾಳೆ. ನೆಕ್ಸ್ಟ್ ಶಾಂತಿ ಬಂದ್ಬಿಟ್ಟು ನನಗೇನೋ ತುಂಬ ಹಸುವಾಗ್ತಾ ಇದೆ ಇರಿ ಅಂದ್ಬಿಟ್ಟು ರಂಗನಾಥ್ ಹತ್ರ ಹೇಳ್ಬಿಟ್ಟು ಬರ್ತಾಳೆ. ರಂಗನಾಥ್ ಬೈತಾ ಇರ್ತಾರೆ, ಇಷ್ಟು ಏಜ್ ಆಗಿದೆ ನಿನಗೆ, ಅದು ಇದು ತಿನ್ಕೊಂಡು ಇದು ಮಾಡ್ತೀಯಲ್ಲ, ನೀನು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಿದ್ರು. ಇರ್ರಿ ನಂಗೆ ಹಸುವಾಗ್ತಿದೆ ಅಂದ್ಬಿಟ್ಟು ಶಾಂತಿ ಅಡುಗೆ ಮನೆಗೆ ಬರ್ತಾಳೆ. ಆವಾಗ ಶಾಂತಿ ರವಿ ನೋಡಿಬಿಟ್ಟು ಅಯ್ಯೋ ಯಾರೋ ಬಂದಿದ್ದಾರೆ, ಇವರು ಯಾರೋ ಕಳ್ಳಿ ಮನೆಗೆ ಬಂದಿದ್ದಾಳೆ ಅಂದ್ಬಿಟ್ಟು ಅಡುಗೆ ಮನೆ ಬಾಕ್ಲು ಹಾಕ್ಬಿಟ್ಟು ಎಲ್ಲರೂ ಮನೇಲಿಯವ್ರನ್ನೆಲ್ಲ ಕರಿತಾಳೆ. ಅಯ್ಯೋ ಎಲ್ಲರೂ ಬನ್ನಿ ಕಳ್ಳಿ ಬಂದ್ಬಿಟ್ಟಿದ್ದಾಳೆ ನಮ್ಮ ಮನೆಗೆ, ನೈಟಿ ಹಾಕೊಂಡಿರೋ ಕಳ್ಳಿ ಅಂತ ಜೋರಾಗಿ ಕಿರಿಸ್ತಾಳೆ. ಇದನ್ನು ಕೇಳಿಸ್ಕೊಂಡು ರವಿ ಓಡೋಗಿ ಹಿಂದೆಗಡೆ ಬಚ್ಚಿಕೊಂಡ್ಬಿಡ್ತಾನೆ. ಆವಾಗ ಎಲ್ಲರೂ ಬಂದ್ಬಿಟ್ಟು ಏನಾಯಿತು ಶಾಂತಿ ಏನಾಯಿತು ಅಂತ ಹೇಳಿದಾಗ ನಮ್ಮ ಮನೆಗೆ ಯಾರೋ ಕಳ್ಳಿ ಬಂದಿದ್ದಾಳೆ ನೈಟಿ ಹಾಕೊಂಡ್ಬಂದಿದ್ದಾಳೆ, ಅಡುಗೆ ಮನೇಲಿ ಏನೋ ಹುಡುಕ್ತಾ ಇದ್ದಾಳೆ ಅಂತ ಹೇಳಿದಾಗ ಮೀನಾ ಅತ್ತೆ ಡೋರೆಲ್ಲ ಸರಿಯಾಗಿ ಹಾಕಿದ್ದೀನಿ ಅತ್ತೆ, ಕಳ್ಳಿ ಎಲ್ಲಿಂದ ಬರೋಕ್ಕೆ ಸಾಧ್ಯ ಅಂತ ಹೇಳಿದಾಗ ನೀನು ಒಬ್ಳು ಎಲ್ಲದಕ್ಕೂ ಕಡ್ಡಿ ಎಲ್ಲಾಡ್ಸ್ಕೊಂಡು ಬರಬೇಡ, ಕಳ್ಳಿ ಬಂದಿದ್ದಾಳೆ ನಾನೇ ನೋಡಿದ್ದೀನಿ, ನಿನ್ಗೇನು ಗೊತ್ತು ನೀನು ಅಂತ ಹೇಳಿದಾಗ ಸೂರ್ಯ ನಮ್ಮನೆ ಕಳ್ಳಿ ಬರ್ತಾಳೆ ಇರೋ ಅವ್ನಿಗೊಂದು ಗತಿ ಮಾಡ್ತೀನಿ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಆವಾಗ ಮೀನಾ ತೊಗೊಬಂದು ಒಂದು ಕೋಲ್ ಕೊಡ್ತಾಳೆ, ನೀವು ತೊಗೊಳ್ರಿ, ಇದಿಲ್ಲ ಅಂದರೆ ಕಷ್ಟ ರೀ, ಏನಾದರೂ ಚಾಕು ತೊಗೊಂಡು ಚುಚ್ಚಿಬಿಟ್ರೆ ಎಂಟ್ರಿ ಮಾಡೋದು, ತೊಗೊಳ್ರಿ ಅಂತ ಕೊಟ್ಟಾಗ ಸೂರ್ಯ ಸರಿ ಅಂದ್ಬಿಟ್ಟು ಡೋರ್ ತಕೊಂಡು ಒಳಗಡೆ ಹೋಗ್ತಾನೆ. ರವಿ ಬಂದ್ಬಿಟ್ಟು ತಲೆ ಮೇಲೆ ಒಂದು ತಪ್ಪಲೆ ಹಾಕೊಂಡು ಬಚ್ಚಿಕೊಂಡ್ಬಿಟ್ಟಿರ್ತಾನೆ ಒಂದು ಕಡೆ. ಅವನ್ನ ಹಿಡಿದು ಎಳ್ಕೊಂಬಂದು ಈಚನೆ ಸರ್ ನೋಡಪ್ಪ ಕಳ್ಳಿ ಹುಳು ಅಂತ ಸೂರ್ಯ ಕೊಡಕ್ಕೆ ಹೋದಾಗ ಫಸ್ಟ್ ಒಂದು ಮುಖ ತೆಗೀರಿ ಅವಳು ಯಾರು ಅಂತ ನೋಡೋಣ ಅಂತ ಹೇಳಿದಾಗ ಮುಖ ತೆಗ್ದಿದ ತಕ್ಷಣವೇ ಅದು ರವಿ ಆಗಿರ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ, ಏನೋ ರವಿ ಏನೋ ನೀನು ಅವತಾರ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶ್ರುತಿ ಬಂದ್ಬಿಟ್ಟು ಏನೋ ಗಲಾಟೆ ಆಗ್ತಿದೆಯಲ್ವ ಈಚೆಗಡೆ ಅಂತ ಈಚೆ ಬರ್ತಾಳೆ. ಅವಾಗೆಲ್ಲರೂ ಶ್ರುತಿನ ನೋಡಿ ಶಾಕ್ ಆಗ್ತಾರೆ, ಏನಮ್ಮ ನೀನು ಅವತಾರ, ಇವನೇನು ಈ ಅವತಾರದಲ್ಲಿದೆ, ನೀನೇನು ಈ ಅವತಾರದಲ್ಲಿದೆ ಅಂತ ಹೇಳಿದಾಗ ಮಾವ ಅದು ನಾನೇ ಹೇಳಿದ್ದು, ನಾವಿಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಾನೇ ಐಡಿಯಾ ಕೊಟ್ಟಿದ್ದು ಮಾವ, ಹೇಗಿದೆ ಐಡಿಯಾ ಅಂತ ಹೇಳಿದಾಗ ಅವಾಗ ಶಾಂತಿ ಕೊಪ್ಪೆ ಮಾಡಿಕೊಂಡು ಏನು ಶ್ರುತಿ ನೀನು ಹಿಂಗೆಲ್ಲ ಮಾಡ್ತೀಯ, ನೀನು ನನಗೆ ಇರೋದು 3 ಜನ ಗಂಡ್ಮಕ್ಳು, ಬೇರೆಯವರೆಲ್ಲರೂ ಹೆಣ್ಮಕ್ಳಿಲ್ಲ, ನಿನಗೆ ಒಂದು ಹುಡುಗನಿಗೆ ಹುಡುಗಿ ಡ್ರೆಸ್ ಹಾಕಿ ನೋಡು ಖುಷಿ ಪಡೋ ಅಂತ ಹೇಳಿದಾಗ ಗಂಡ್ಮಕ್ಳು ಥರನೇ ಇರಬೇಕು ಅಂತ ಹೇಳ್ದವಳು ನಾನು, ಅಂದರೂ ಇಷ್ಟು ದೊಡ್ಡ ಹುಡುಗನಿಗೆ ಹೋಗ್ಬಿಟ್ಟು ನೈಟಿ ಹಾಕ್ಸಿದ್ಯಾ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ನಿನ್ನ ಅವತಾರ ನೋಡು, ಫಸ್ಟ್ ಇದೆಲ್ಲ ತೆಗೀರಿ ನೀವು, ಇದನ್ನೆಲ್ಲ ಮನೇಲೆಲ್ಲ ಮಾಡಬೇಡಿ, ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಅವಾಗ ಶ್ರುತಿ ಮಾವ ಏನು ಮಾವ ಮಾಡಿದೆ, ನಾನು ಸುಮ್ಮನೆ ತಮಾಷೆಗಲ್ವ ಮಾಡಿದ್ದು, ಅತ್ತೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡ್ರು ಅಂದೆ, ಅವ್ರ ಬುದ್ಧಿ ಗೊತ್ತಲ್ವೇ ಸರಿ ನಮ್ಮ ಹೋಗ್ರಿ ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ಮನೇಲಿರೋರೆಲ್ಲ ರವಿ ನೋಡ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ. ರವಿ ಅಂದ್ಕೊಂಡು ಸೂರ್ಯ ಮತ್ತು ಮನೋಜ್ ರವಿನ ಚುಡಾಯಿಸ್ಕೊಂಡು ಮನೆಯೆಲ್ಲ ಓಡಾಡಿಸ್ತಾ ಇರ್ತಾರೆ. ಈ ಕಡೆ ರೋಹಿಣಿ ಮತ್ತು ಮೀನನು ನೀ ಡ್ರೆಸ್ಸಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಶ್ರುತಿಗೆ ಇದು ಮಾಡಿಕೊಂಡು ಎಲ್ಲರೂ ಸೆಲ್ಫಿ ತೊಗೊಳ್ತಾರೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮೀನಾ ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಅಡುಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಸೂರ್ಯ ಬಂದ್ಬಿಟ್ಟು ಏನಮ್ಮ ಎಲ್ಲ ಕೆಲಸ ನೀನೇ ಮಾಡ್ತೀಯ, ಅವರಿಬ್ರು ಏನು ಮಾಡ್ತಾ ಇರ್ತಾರೆ, ನೀನು ಯಾಕೆಲ್ಲ ನೀನೇ ಮಾಡಬೇಕು ಅನ್ನೋ ಹೇಳೋ ಟೈಮ್ಗೆ ಶಾಂತಿ ಬಂದ್ಬಿಟ್ಟು ಏನೇ ಅವರು ಎಲ್ಲ ಮಾಡಬೇಕು ಅಂತ ಏನಾದರೂ ಇದೆಯಾ, ಅವರಿಬ್ಬರು ಹೊರಗಡೆ ಹೋಗಿ ದುಡ್ಕೊಂಬರೋರು, ಇವಳು ಮನೇಲೇ ಇರೋಳು, ಇವಳೆ ತಾನೇ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಸಕ್ಕರೆ ನಮ್ಮದು ಬಿಸ್ನೆಸ್ ಇದೆ ಅಂತ ಹೇಳಿದಾಗ ನಿಮ್ಮದು ಬಿಸ್ನೆಸ್ಸು ನಾನು ನೋಡಿದ್ದೀನಿ, ನಿಮ್ಮ ಬಿಸ್ನೆಸ್ ಎಲ್ಲ ಮನೆ ಕೆಲಸ ಮುಗಿಸಿ ಆಮೇಲೆ ನೋಡ್ಕೊಳ್ಳಿ, ಫಸ್ಟು ನನಗೆ ಒಂದು ಟೀ ಮಾಡಿಕೊಡೆ, ನಿಂಗೆ ಎಷ್ಟೊತ್ತಿಂದಾನೆ ಹೇಳಬೇಕು ಅಂತ ಹೇಳಿದಾಗ ಶಾಂತಿಗೆ ಟೀ ತೊಗೊಬಂದು ಕೊಡ್ತಾಳೆ ಮೀನಾ. ನೆಕ್ಸ್ಟು ಶಾಂತಿ ಹೇಳ್ತಾಳೆ ಏನು ಟಿಫನ್ ಮಾಡ್ತಿದ್ಯಾ ಅಂತ ಹೇಳಿದಾಗ ಮಾಮೂಲಿ ಅಡುಗೆ ಮಾಡ್ತಾಯಿದ್ದೀನಿ ಅತ್ತೆ ಅಂತ ಹೇಳಿದಾಗ ರೋಹಿಣಿಗೆ ಏನು ಇಷ್ಟನೋ ಅದನ್ನೇ ಮಾಡಿಕೊಡು ಅಂತ ಹೇಳಿದಾಗ ಸೂರ್ಯ ಕೋಪ ಮಾಡಿಕೊಂಡು ಯಾಕೆ ರೋಹಿಣಿಗೆ ಏನು ಇಷ್ಟನೋ ಅದನ್ನೇ ನಾವೆಲ್ಲ ತಿನ್ನಬೇಕಾ ಅಂತ ಹೇಳಿದಾಗ ಮತ್ತು ಅವರಿಬ್ಬರು ತುಂಬ ಕಷ್ಟಪಟ್ಕೊಂಡು ಬಿಸ್ನೆಸ್ ಓಡಾಡ್ತಾ ಇರ್ತಾರೆ, ಸರಿಯಾಗಿ ಪಾಪ ಊಟ ಮಾಡೋಕ್ಕೂ ಟೈಮ್ ಇರಲ್ಲ ಅವ್ರಿಗೆ, ಅದಕ್ಕೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹಸ್ವಾದವರು ಬಂದು ಏನು ಕೊಟ್ಟರು ತಿಂತಾರೆ, ಸುಮ್ಮನೆ ಮೀನಾ ನೀನೆಲ್ರಿಗೂ ಏನಾಗುತ್ತೋ ಅದನ್ನು ಮಾಡು, ಅವ್ರಿಗಿಷ್ಟ ಇವ್ರಿಗಿಷ್ಟ ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ
ಬೈತಾನೆ ಸೂರ್ಯ ಮೀನನ್ಗೆ. ಈ ಕಡೆ ಎಲ್ಲರೂ ಡೈನಿಂಗ್ ಟೇಬಲ್ ಬಂದು ಟಿಫನ್ ಕೂತಿರ್ಬೇಕಾದ್ರೆ ಇನ್ನೂ ರೋಹಿಣಿ ಮತ್ತು ಮನೋಜ್ ಬಂದಿರೋದಿಲ್ಲ. ಎಲ್ಲೇ ಇನ್ನೂ ರೋಹಿಣಿ ಮನೋಜ್ ಬಂದಿಲ್ವಾ ಕರೆಯೋಕ್ಕಾಗಿಲ್ವೇನೆ ಅಂತ ಹೇಳಿದಾಗ, ಇಲ್ಲ ಅತ್ತೆ ನಾನು ಕರೆದಿರ ನನಗೆ ಇಲ್ಲಿ ಕೆಲಸ ಇತ್ತು ಅಂತ ಹೇಳಿದಾಗ, ಕರ್ಕೊಂಬ ಹೋಗಿ ಅಂತ ಹೇಳಿದಾಗ ಸೂರ್ಯ ಬೈತಾನೆ, ಅವ್ರಿಗೆ ಹಸ್ವಾದ್ರೆ ಅವ್ರು ಬಂದು ತಿಂತಾರೆ, ನೀನು ಬಾ ಮೀನಾ ಕುತ್ಕೊಂಡು ತಿನ್ನು ಅಂತ ಹೇಳಿದಾಗ ಶಾಂತಿ ಯಾಕೆ ಅವಳಿಲ್ಲಿ ಕುತ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಬಡ್ಸೋರು ಯಾರು ಅಂತ ರೇಗ್ತಾಳೆ. ಸರಿ ಅಂತ ಮೀನು ಎಲ್ಲರೂ ಟಿಫನ್ ಬಡಿಸ್ತಿರ್ಬೇಕಾದ್ರೇ ರೋಹಿಣಿ ಮತ್ತು ಮನೋಜ್ ಬಂದುಬಿಟ್ಟು ನಿಂತ್ಕೊತಾರೆ. ಏನು ಮಾಡಿದ್ಯಾ ಅಂತ ಹೇಳಿದಾಗ ತರಕಾರಿ ಸಾಂಬಾರು ಪಲ್ಯ ಅಂತ ಹೇಳಿದಾಗ, ಅಯ್ಯೋ ನಿಮ್ಗೇನು ಅಷ್ಟು ಬುದ್ಧಿ ಇಲ್ವಾ, ಇಷ್ಟು ದೊಡ್ಡ ಬಿಸ್ನೆಸ್ ಮನ್ ಇರೋ ಮನೇಲಿ ಯಾವಾಗಲೂ ತರಕಾರಿನೂ ಸಾಂಬಾರು ಇದನ್ನೇ ತಿನ್ನೋದೇ ಆಗೋಯ್ತು, ನಮಗೆ ಇದು ಬೇಡ, ನಾನು ಹೋಟ್ಲಿಂದ ತರಿಸ್ಕೋತೀನಿ ಅಂತ ಹೇಳಿದಾಗ ಶಾಂತಿಗೆ ಶಾಕ್ ಆಗುತ್ತೆ. ಆಮೇಲೆ ಶಾಂತಿ ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಿಸ್ಕೊಡೋಣ ಬಿಡು, ರೋಹಿಣಿ ನಿನ್ಗೆ ಏನು ಬೇಕಮ್ಮ ಅಂತ ಹೇಳಿದಾಗ, ಅತ್ತೆ ನನಗೆ ವೆಜಿಟೇಬಲ್ ಪಲಾವ್ ಬೇಕು ಅಂತ ಹೇಳ್ತಾಳೆ. ಆವಾಗ ಮೀನ ಇಲ್ಲ ತರಕಾರಿ ಯಾವುದೂ ಇಲ್ಲ ಅತ್ತೆ ಅಂತ ಹೇಳಿದಾಗ, ಇದು ಇವಳೊಬ್ಳು ಹೋಗಿ ತರಕಾರಿ ಇಲ್ಲ ಅಂದರೆ ಹೋಗಿ ತೊಗೊಂಬಂದು ಮಾಡು ಅಂತ ಹೇಳಿದಾಗ ಸೂರ್ಯ ಯಾಕೆ ಅವ್ರಿಗೆ ಬೇಕಾದ್ರೆ ಅವರೇ ತೊಗೊಬಂದು ಕೊಡಲಿ, ಪೆಂಗ್ಯ ನೀನೋಗ್ಬಿಟ್ಟು ತರಕಾರಿ ತಂದು ಕೊಡೋ, ನೀನು ಹೆಂಡ್ತಿಗೆ ಪಲಾವ್ ಬೇಕಂತಲ್ಲ ಅಂತ ಹೇಳಿದಾಗ, ಏನು ನಾನು ಹೋಗ್ಬೇಕಾ, ನಾನು ಬಿಸ್ನೆಸ್ ಮ್ಯಾನು, ನಾನು ಹಿಂಗೆ ಈಚೆ ಹೋಗೋಕ್ಕಾಗುತ್ತೆ ಅಂತ ಹೇಳಿದಾಗ ರಂಗನಾಥ್ ಕೂಡ ಏನಪ್ಪ ನಿಂದು, ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಬಂದ್ರೆ ತಾನೇ ಗೊತ್ತಾಗೋದು ನಿನಗೆ ಎಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು, ಹೋಗು ನೀನೇ ಹೋಗಿ ಹೋಗು ಅಂತ ಹೇಳಿದಾಗ ಮನೋಜ್ ಸರಿನಪ್ಪ ಅಂತ ಹೇಳ್ಬಿಟ್ಟು ರೋಹಿಣಿನ ಕಾಸು ಕೇಳ್ತಾರೆ. ರೋಹಿಣಿ 500 ರೂಪಾಯಿ ತೊಗೊಬಂದು ಕೊಟ್ಬಿಟ್ಟು ಪಲಾವ್ಗೆ ಏನು ಬೇಕೋ ಅಷ್ಟೇ ತೊಗೊಬನ್ನಿ ನೀವು ತರಕಾರಿ, ಬೇರೆ ಎಲ್ಲ ಏನು ತರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾಳೆ. ಆವಾಗ ಮನೋಜ್ ಅಯ್ಯೋ ತುಂಬ ಈಚೆಗಡೆ ಬಿಸಿಲಿದೆ ಅಂದ್ಬಿಟ್ಟು ಕಾರ್ ತೊಗೊಂಡು ತರಕಾರಿ ಶಾಪ್ಗೆ ಹೋಗಿ ತರಕಾರಿ ತೊಗೊಂಬರ್ತಾನೆ. 50 ರೂಪಾಯಿ ತೊಗೊಬಂದು ರೋಹಿಣಿ ಕೈಲಿ ಕೊಟ್ಟಾಗ, ಏನು ಮನೋಜ್ ಎಲ್ಲ ಖಾಲಿ ಮಾಡಿಬಿಟ್ರು ದುಡ್ಡು ಅಂತಾಗ, ರೋಹಿಣಿ ನೋಡು 450 ರೂಪಾಯಿ ಆಗಿದೆ ಅಂತ ಬಿಲ್ ತೋರಿಸ್ತಾಳೆ. ಅವಾಗ ಮೀನಾ ಇಷ್ಟೊಂದು ತರಕಾರಿ ಚಾನ್ಸೇ ಇಲ್ವಲ್ಲ, ಅಷ್ಟೊಂದು ರೇಟ್ ಇಲ್ವಲ್ಲ, ನೀವು ಸರಿಯಾಗಿ ನೋಡಿದ್ರ ಅಂತ ಹೇಳಿದಾಗ, ಬಿಲ್ಲೇ ಇದೆ ನೋಡಿ ಅಂತ ರೋಹಿಣಿಗೆ ತೋರಿಸಿದಾಗ, ಹೌದು 450 ರೂಪಾಯಿ ಆಗಿದೆ, ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನೋಜಿಂದನೇ ಒಬ್ರು ಬಂದಿರ್ತಾರೆ, ಒಬ್ರು ಅಂಕಲು. ಅಯ್ಯೋ ಏನಪ್ಪ ಎಷ್ಟು ಸರಿ ಕರೆಯೋದು ನಿನ್ನ, ಸುರಂತ ಕಾರ್ ತೊಗೊಂಬಂದ್ಬಿಟ್ಟಲ್ಲ ನೀನು, ನಮ್ಮದು ಮಿಷಿನ್ ರಿಪೇರಿ ಆಗಿದೆ, ತಗೋ 150 ರೂಪಾಯಿ ವಾಪಸ್ 250 ರೂಪಾಯಿ ತರಕಾರಿ ಆಗಿದೆ ಅಂತ ಕೊಡ್ತಾರೆ. ಅವಾಗ ಮನೆಯವ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಏನು ಬಿಸ್ನೆಸ್ ಮಾಡ್ತೀಯೋ ಏನೋ, ಒಂದು ಚಿಲ್ಡ್ರನ್ನೇ ನೆಟ್ಟಿಗೆ ಲೆಕ್ಕ ಹಾಕೊಂಡು ಬರಲ್ವಲ್ಲೋ ನೀನು, ಏನೋ ಬಿಸ್ನೆಸ್ ಮಾಡ್ತೀಯ ನೀನು ಅಂತ ಎಲ್ಲರೂ ನಗ್ತಾರೆ. ಆವಾಗ ಶಾಂತಿ ಅವನು ಓದ್ಕೊಂಡಿರೋದು ದೊಡ್ಡ ಇದನ್ನ, ಈ ತರಕಾರಿ ಇದಲ್ಲ, ಅವ್ನಿಗೇನೋ ತರಕಾರಿ ತೊಗೊಂಬಂದು ಅಭ್ಯಾಸ ಇಲ್ಲ, ಅದಕ್ಕೆ ಇದಾಗಿರ್ಬೋದು, ಅದಕ್ಕೋಸ್ಕರ ನೀವೆಲ್ಲ ನಗೋದು ಬೇಡ ಅಂತ ಹೇಳ್ತಾಳೆ. ಅವಾಗ ರಂಗನಾಥ್ ಸೂರ್ಯ ನಿಂಗೆ ನಾಳೆ ದಿನ ಏನಂತ ಗೊತ್ತೇನಪ್ಪ ಅಂತ ಹೇಳ್ದಪ್ಪ. ಹೂನಪ್ಪ, ಆ ದಿನ ನಾನು ಮರೆಯೋಕ್ಕಾಗುತ್ತಾ, ಈ ಪೆಂಗೆ ಇದನ್ನಲ್ಲ ನಿಂದು 27 ಲಕ್ಷ ಎತ್ಕೊಂಡು ಓಡೋಗಿದ್ದ ದಿನ ಅಲ್ವೇನಪ್ಪ ಅಂತ ಹೇಳಿದಾಗ ರೋಹಿಣಿ ಮನೋಜು ಮತ್ತು ಶಾಂತಿ ಮುಖ ನೋಡ್ಕೊಂಡು ನಿಂತ್ಕೊತಾರೆ. ಅವಾಗ ರಂಗನಾಥ್ ಅದಕ್ಕಿಂತ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ಮರ್ತೋದೇನಪ್ಪ ಅಂತ ಹೇಳಿದಾಗ, ಹೌದಾ ಏನಪ್ಪ ಅಂತ ಕೇಳಿದಾಗ ಅವ್ರು ಮೀನ ಕೋಪ ಮಾಡ್ಕೊಂಡು ಒಳಗಡೆ ಹೊಟ್ಟೋಗ್ತಾಳೆ. ಇವಳು ಯಾಕೆ ಒಳಗಡೆ ಹೋಗ್ತಿದ್ದಾಳೆ ಅಂತ ಸೂರ್ಯ ನೋಡ್ತಿರ್ಬೇಕಾದ್ರೆ, ನಾಳೆ ನಿಮ್ಮ ಮದುವೆ ಹಾಕಿ ದಿನ ಅಲ್ವೇನೋ, ಅದನ್ನೇ ಮರ್ತೋದೇನೋ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ನೆನಪಿದೆಯಪ್ಪ, ಆದರೂ ಸುಮ್ಮನೆ ಐಜಿರಪ್ಪ, ನಾನು ಮೀನಿಗೆ ಸಮಾಧಾನ ಮಾಡ್ತೀನಿ ಅಂದ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾನೆ. ಮೀನಾ ಹೋಗ್ರಿ, ನನ್ನ ಹತ್ರ ಮಾತಾಡಬೇಡ್ರಿ, ನಿಮಗೆ ನಿಮ್ಮ ಅಣ್ಣ ದುಡ್ಡು ತೊಗೊಂಡೋಗಿದ್ದು ನೆನಪಿದೆ, ನನ್ನ ಮೇಲೆ ಪ್ರೀತಿ ಇರೋದು ನಾವು ನೀನು ಮದುವೆ ಆಗಿರೋದು ನೆನಪಿಲ್ವೇನ್ರಿ ನಿಮಗೆ ಅಂತ ಹೇಳಿದಾಗ, ನನ್ನ ಮೇಲೆ ಪ್ರೀತಿನೇ ಇಲ್ಲ ರೀ ನಿಮಗೆ ಅಂತ ಹೇಳಿದಾಗ, ಅಯ್ಯೋ ಅವನು ದುಡ್ಡು ತೊಗೊಂಡೋಗಿದ್ದಕ್ಕೆ ಅಲ್ವೇನೆ ನಾನು ನಿನ್ನ ಮದುವೆ ಆಗೋಕ್ಕಾಗಿದ್ದು, ಆ ಪೆಂಗೆ ದುಡ್ಡು ತೊಗೊಂಡೋಗಿದ್ದು ನನ್ನ ತಲೆಯಲ್ಲಿ ಹಂಗೆ ಪ್ರಿಂಟ್ ಆಗಿಬಿಟ್ಟಿದೆ ಕಣೆ, ಏನು ಮಾಡೋಕ್ಕಾಗುತ್ತೆ, ಸಾರಿ ಮೀನಾ ಅಂದ್ಕೊಂಡು ಮೀನಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.